ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಮತ್ತೆ ಯುದ್ಧ 100, 2 ಅಥವಾ 3 ದಿನ ಆಯ್ತು. ಇವತ್ತಿಗೆ ಇರಾನ್, ಅಮೇರಿಕಾ, ಇಸ್ರೇಲ್ ನಡೀತಾನೆ ಇದೆ. ಅವುಗಳಿಂದ ಯುದ್ಧದಿಂದ ಅವ್ರಿಗೆ ಎಷ್ಟು ಲಾಭ ಆಗಿದೆಯೋ ಹಾನಿ ಆಗಿದೆಯೋ ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಭಾರತದ ಮೇಲಂತೂ ಭಾಳ ತೀವ್ರವಾದಂಥ ಹಾನಿ ಆದಂಗೆ ಆಗಿದೆ. ಹಾನಿ ಆದಂಗಲ್ಲ, ಹಾನಿನೇ ಆಗಿದೆ. ಯಾಕಂದರೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಈಗೇನಾದರೂ ಇಫೆಕ್ಟ್ ನಮ್ಮ ದೇಶದ ಅರ್ಥವ್ಯವಸ್ಥೆ ಭಾಳಷ್ಟು ನಾಜೂಕಾಗಿ ಬಂದಿದ್ಬಿಟ್ಟಿದೆ. ಇಂಥ ಪ್ರಸಂಗದಲ್ಲೇ ತೈಲ ಮಾರ್ಕೆಟ್ದಲ್ಲೇ ತೈಲದ ರೇಟ್ ಏರ್ತಾ ಇದೆ. ಯಾಕಂದ್ರೆ ಈ ಹಾರ್ಮೂಜ್ ಮೂಲಕ ಹಣ್ಣುಗಳು ಬರ್ತಾ ಇಲ್ಲ, ಎಣ್ಣೆ ಬರ್ತಾ ಇಲ್ಲ, ಗ್ಯಾಸ್ ಬರ್ತಾ ಇಲ್ಲ. ನಮ್ಮದು ಮ್ಯಾಕ್ಸಿಮಮ್ ಎಲ್ಲ ಅರಬ್ ದೇಶಗಳ ಮೇಲೆ ಡಿಪೆಂಡ್ ಇದ್ದಂಥದ್ದು. ಹೀಗಾಗಿ ಇನ್ನೊಂದು ಭಾಳ ಮಹತ್ವದ ಬೆಳವಣಿಗೆ ಆಗ್ಯದಪ್ಪ ಅಂತಂದ್ರೆ, ಗೊಬ್ಬರಕ್ಕೆ ಬೇಕಾಗಿದ್ದು ಮೇನ್ ಮಟೀರಿಯಲ್ ಆ ದೇಶದಲ್ಲಿ ಸಿಗುವಂಥದ್ದು ಈ ಇರಾನ್ ಮತ್ತು ಈ ಅರೇಬಿಯನ್ ರಾಷ್ಟ್ರಗಳು ಸಿಗುವಂಥದ್ದು ರಾಸಾಯನಿಕ ಗೊಬ್ಬರಕ್ಕೆ ಬೇಕಾದಂಥ ಈ ಒಂದು ಏನು ಮೂಲ ದ್ರವ್ಯ ಏನದು ಸಿಗೋದು ಅಲ್ಲೇ. ಹೀಗಾಗಿ ಅದು ಇಂಪೋರ್ಟ್ ಆಗೋದು ತೂಗಿಬಿಟ್ಟಂಗಾಗ್ಯದ. ಹೀಗಾಗಿ ರಾಸಾಯನಿಕ ಗೊಬ್ಬರಗಳು ರೈತರಿಗೆ ಸಿಗಲಾರಂಥದ್ದು. ಇವತ್ತು ನಮ್ಮ ಇಡೀ ದೇಶದ ವ್ಯವಸ್ಥೆ, ಕೃಷಿ ವ್ಯವಸ್ಥೆ ಈ ರಾಸಾಯನಿಕ ಗೊಬ್ಬರಗಳು ಬಂದು ನಿಂತುಬಿಟ್ಟದೆ. ಇವತ್ತು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಬೆಳೀತದ, ಇಲ್ಲಂದ್ರೆ ಇಲ್ಲ. ಮೂಲತಃ ರೈತ ತೊಂದರೆಯಲ್ಲಿದ್ದಾನೆ, ಬದುಕು ಕಷ್ಟ ಆಗಿದೆ ಅವ್ರಿಗೆ. ನೋಡಿರಿ, ಒಂದು ಕಾಲಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥ ಆಹಾರ ಹಸಿರು ಕ್ರಾಂತಿ ಆದಾಗ ಆಹಾರವನ್ನು ನಾವು ಎಕ್ಸ್ಪೋರ್ಟ್ ಮಾಡಬಲ್ಲಿವಿ ಅನ್ನೋಂಥ ಹಂತಕ್ಕೆ ಬಂದಿದ್ದೀವಿ. ಈಗ ಮತ್ತೆ ಮರಳಿ ಇಂಪೋರ್ಟ್ ಮಾಡೋದು ಆಹಾರ ಸಹಿತ, ಜೊತೆಗೆ ಗೊಬ್ಬರ, ಈ ರಾಸಾಯನಿಕ ಗೊಬ್ಬರ. ಇದನ್ನು ಇತ್ತೀಚೆಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮಲ್ಲಿ ಅನೇಕ ತಜ್ಞರು ಇಲ್ಲ ಸಾವಯವ ಮಾಡಿರಿ, ಸಗಣಿ ಗೊಬ್ಬರ ಉಪಯೋಗ ಮಾಡಿರಿ, ಪಾಳೇಕರರ ಈ ಏನಪ್ಪ ಅದು ಗೋವಿನ ಈ ಮೂತ್ರವನ್ನು ಉಪಯೋಗ ಮಾಡಿಕೊಡ್ರಿ, ಇವತ್ತು ಹೇಳ್ತಾ ಇದ್ದೀವಿ. ಅದೆಲ್ಲ ಈ ಒಮ್ಮೆಲೆ ರಾಸಾಯನಿಕ ಗೊಬ್ಬರ ಬಿಟ್ಟಿದ್ರೆ ಭೂಮಿ ಅದೇ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಸಾಧ್ಯನಾ ಅಂತ. ಇವತ್ತು ಭೂಮಿಗಳೆಲ್ಲ ಬಂಜರಾಗಿ ಹೋಗ್ಬಿಟ್ಟಿದ್ದಾವೆ. ಸಿಕ್ಕಾಪಟ್ಟೆ ಯೂರಿಯಾ ಹಾಕೋದು, ರಂಜಕ ಹಾಕೊಳ್ಳೋದು, ಮತ್ತೊಂದು ಹಾಕೊಳ್ಳೋದು, ಏನಿದಿಲ್ಲ ಅಂತ. ಇವೆಲ್ಲ ಮೂಲ ಬರೋದು ಈ ಅರಬ್ ಕಂಟ್ರಿಗಳಿಂದ, ಇರಾನದಿಂದ. ಅಲ್ಲಿ ತೈಲ ಸುತ್ತಮುತ್ತ ಬರುತ್ತಿರುವಂಥ ಇವೆಲ್ಲ ಗೊಬ್ಬರಕ್ಕೆ ಬೇಕಾದಂಥ ಮೂಲ ದ್ರವ್ಯಗಳಲ್ಲಿ ಇರೋದರಿಂದಾಗಿ ಅಲ್ಲಿಯೇ ಗೊಬ್ಬರ ಇಲ್ಲಿ ಬರೋದರಿಂದಾಗಿ ಇವತ್ತು ನಾವು ಪೂರ್ತಿಯಾಗಿ ರೈತರಂತೆ ಒದ್ದಾಡೋದು. ಯಾಕಂದ್ರೆ ಅವ್ರಿಗೆ ಮೊದಲನೇದಾಗೆ ಬೆಳೆಗೆ ಬೆಲೆನೇ ಇಲ್ಲ. ಪಾಪ ಬಂದಷ್ಟು ರೇಟ್ ಕೊಟ್ಟು ಬಿಡ್ತಾ ಇರ್ತಾರೆ. ಇಲ್ಲಿ ನೋಡ್ರಿ, ಮಾರ್ಕೆಟಲ್ಲಿ ಗೊಬ್ಬರ ರೇಟು 1ಕ್ಕಿಂತ 10 ಪಟ್ಟು ಹೆಚ್ಚಾಗ್ಲಿಕ್ಕೆ ದಿನದ ದಿನಕ್ಕೆ. ಕೊಳ್ಳುವ ಶಕ್ತಿ ಇಲ್ಲ. ತಂದು ಹಾಕದೇ ಇದ್ದರೆ ಬೆಳೆಯೋದಿಲ್ಲ. ಬೆಳೆದೇ ಇದ್ದರೆ ಅಟ್ಲೀಸ್ಟ್ ಹೊಟ್ಟೆಗೆ ಹಿಟ್ಟಾಗುವಷ್ಟು ಉಳಿತಿತ್ತು. ಇರ್ಬೋದು. ಏನಂದ್ರೆ ಸಾವಯವ ಅದನ್ನ ಕರ್ಕೊಳ್ತೀವಿ, ಜೈವಿಕ ಕೃಷಿ ಅದನ್ನು ಕರ್ಕೊಳ್ತೀವಿ. ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಆಹಾರ ನಮ್ಗೆ ಉತ್ಪಾದನೆ ಆಗೋದಿಲ್ಲ. ಅದು ನಮ್ಮ ಮನೆಗೆ ಪ್ರತ್ಯೇಕ ಆಗ್ಬೋದು. ಮತ್ತು ಮನೆ ಪ್ರತ್ಯೇಕ ಆದ್ರೆ ಉಳಿದವ್ರು ಬದುಕೋದು ಹೆಂಗೆ ಇಲ್ಲ. ಹೀಗಾಗಿ ಮಾರ್ಕೆಟ್ ರೇಟ್ ಎಲ್ಲ ರೀತಿಯಿಂದ ಮೊದಲನೇದಾಗೆ ತೈಲದಿಂದ ಮಾರ್ಕೆಟ್ ರೇಟ್ ಹೈಕ್ ಆಗ್ಯದ. ಮೊದಲ ಒದ್ದಾಡೋ ಸ್ಥಿತಿ. ಇವತ್ತು ಹೇಳ್ತಾರೆ ನಮ್ಮ BJP ನಾಯಕರು ಅಥವಾ ಸರ್ಕಾರದ ನಾಯಕರು, ಕೇಂದ್ರ ಸರ್ಕಾರದ ನಾಯಕರು, ಇಲ್ಲ ನಾವು ತೈಲದ ಮೇಲೆ ಉಳಿದ ರಾಷ್ಟ್ರಕ್ಕೆ ಕಂಪೇರ್ ಮಾಡಿದಾಗ ಭಾಳ ಕಡಿಮೆ ಏರಿಸಿದ್ವು ರೇಟ ಅಂತ. ಅಲ್ಲ ರೀ, ಗಳಿಕೆ ರೇಟ್ ನಮ್ಮಲ್ಲಿಲ್ಲ. ಖರ್ಚು ಮಾಡೋಕ್ಕೆ ಬೇಕಾದಂಥ ಗಳಿಕೆ ನಮ್ಮಲ್ಲಿಲ್ಲ. ಉತ್ಪಾದನೆ ಅಷ್ಟೊಂದಿಲ್ಲ. ಅಮೇರಿಕಾ ಜೊತೆ ನಾವು ಹೋಲಿಕೆ ಮಾಡಿದ್ರೆ ಅಲ್ಲಿಷ್ಟು ಪಟ್ಟು 50% ಹೆಚ್ಚು ಮಾಡಿರು, 40% ಹೆಚ್ಚು ಮಾಡಿರು ಅಂತ ಹೇಳ್ತಾ ಇದ್ದಾರೆ. ನಾವು ಕಡಿಮೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲೇ ಏರಿದ ರೇಟ್ ಕೆಳಗೆ ಇಳಿತದಲ್ಲಿ, ಇಲ್ಲಿ ಇಳಿಯೋದೇ ಇಲ್ಲ. ಕಾರಣ ಇಲ್ಲ. ಅಲ್ಲಿ ಆ ದೇಶಗಳನ್ನ ಹೋಲಿಸಿಕೊಂಡಾಗ ನಮ್ಮ ಆರ್ಥಿಕ ಪರಿಸ್ಥಿತಿ, ಅವರ ಆರ್ಥಿಕ ಪರಿಸ್ಥಿತಿ ಏನು ಎಷ್ಟೊಂದು ಅಜಗಜಾಂತರ 30-35 ಪಟ್ಟು ಹೆಚ್ಚಿಗೆ ಅವರಲ್ಲಿ ಆದಾಯ ಇದೆ. ಅವ್ರಿಗೆ 50% ಏನು ಹಾಕಿದ ಪರ್ಕ್ ಬಿಡೋದಿಲ್ಲ. ಅದು ನಮಗೆ 5% ಏರಿಸಲಿ, 6% ಏರಿಸಲಿ, ಏಕ್ದಮ್ ಚೇಂಜ್ ಆಗ್ತದೆ. ಯಾಕಂದ್ರೆ ನಾವು ಅದರ ಮೇಲೆ ತಂದವರಾಗಿವಿ. ಹೀಗಾಗಿ ಗೊಬ್ಬರ ರೇಟ್ ಹೆಚ್ಚಾಗೋದ್ರಿಂದ ಹಾಗೆ ಸಹಜವಾಗಿ ಆ ಬೆಳೆಗೆ ಬೇಕಾದಂಥ ಗೊಬ್ಬರನ ಹಾಕಲೇಬೇಕಾಗ್ತದೆ, ರಾಸಾಯನಿಕ ಗೊಬ್ಬರ. ಇಲ್ಲಾಂದರೆ ಬೆಳೆಯೋದೇ ಇಲ್ಲ. ಅದರಲ್ಲೂ ನಾವು ಇವತ್ತು ಏನು ಮಾಡಿಬಿಟ್ಟಿವಪ್ಪ ಅಂದ್ರೆ, ಇಡೀ ಭೂಮಿಯನ್ನು, ನೀರಾವರಿ ಭೂಮಿಯನ್ನು ಕಬ್ಬು ಮತ್ತು ಭತ್ತ ಬೆಳೆದ ಭೂಮಿಯನ್ನು ವೀಕ್ ಮಾಡಿಬಿಟ್ಟಿವಿ, ನಿಶಕ್ತ ಮಾಡಿದ್ವಿ. ಹೀಗಾಗಿ ನಾವು ಅದೇ ಪ್ರಮಾಣದಲ್ಲಿ ಅಥವಾ ಅದಕ್ಕೆ ಹೆಚ್ಚಿಗೆ ನಾವು ಗೊಬ್ಬರ ಹಾಕೋಣ, ಕಡಿಮೆ ಹಾಕಿದ್ರೆ ಬರೋದಿಲ್ಲ. ಅಂದಾಗ ಬದುಕೋದು ಹೆಂಗೆ ಅಂತೀನಿ.
ರೈತನ ಪರಿಸ್ಥಿತಿ ನೀವು ಕೊಡ್ತಾರೆ ಇವತ್ತು ರೈತಗೆ ಒಂದಿಷ್ಟು ದಿನ ಕೊಡ್ತೀವಪ್ಪ ನಾವು ಸಬ್ಸಿಡಿ ಕೊಡ್ತೀವಿ ನಾವು ಅಂತೇಳಿ ಸಬ್ಸಿಡಿ ಎಷ್ಟು ಕೊಡ್ತಾರಪ್ಪ ಇವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಅಮೆರಿಕದಲ್ಲಿ ಇನ್ನುಳಿದ ಕಡೆ 50 ಲಕ್ಷ 60 ಲಕ್ಷ ಕೊಡ್ತಾ ಇರ್ತಾರೆ, ಸಬ್ಸಿಡಿ ಕೊಡ್ತಾರೆ ಅಂತ ಸುದ್ದಿಗಳಿದ್ದಾವೆ. ಇಲ್ಲ ಸಾವಿರಾರು ರೂಪಾಯಿಗಳಲ್ಲಿ ಒಂದು 5,000 10,000 ಸಿಗ್ಬೋದು. ಅದು ವರ್ಷಕ್ಕೊಂದು 3 ಸಲ ನಿಮ್ಗೆ ಗೊತ್ತದೆ. ಈಗಾಗಲೇ ಏನಪ್ಪ ಅಂದ್ರೆ 3 ತಿಂಗಳು 2,000 ರೂಪಾಯಿ ಕೊಟ್ಟ ವರ್ಷಕ್ಕೆ 6,000 ರೂಪಾಯಿ ಹಾಕಿದನ ಎಷ್ಟು ಕೊಟ್ಟಿವಿ ರೈತರು ಅಂತ ಹೇಳುವಂಥ ನಮ್ಮಲ್ಲೇ. ಅದೇ ಕಾಲಕ್ಕೆ ಗೊಬ್ಬರ ಬೆಲೆ ಹೆಚ್ಚಾಗಿದ್ದು, ರೈತರ ಉಪಕರಣಗಳ ಬೆಲೆ ಹೆಚ್ಚಾಗಿದ್ದು, ಇವೆಲ್ಲವನ್ನ ಕೌಂಟ್ ಮಾಡಿದಾಗ ಯಾವ ಪ್ರಮಾಣದಲ್ಲಿ ಹೇಳ್ತದಪ್ಪ ಪರಿಸ್ಥಿತಿ ಅಂದಾಗ ರೈತ ಇವತ್ತು ಇವೆಲ್ಲ ಗೊಬ್ಬರ ತುಟ್ಟಿ ಗೊಬ್ಬರದಿಂದ ಹಾಕಿ ಬೆಳೆದ್ರೆ ಮಾರ್ಕೆಟಿಗೆ ಇಲ್ಲಲ್ಲೇ ಬೆಲೆನೇ ಇಲ್ಲ. ಮೊನ್ನೆ ನೋಡಿದ್ವಿ ನಾವು 4 ರೂಪಾಯಿ ಕಿಲೋದಂಗೆ ಏನಪ್ಪ ಉಳ್ಳಾಗಡ್ಡಿ ಪಾಪ ಹಾದಿ ಸುರು ಹೋಗಿಬಿಟ್ರು ರೈತರ. ಏನು ಮಾಡ್ಬೋದು? ಟೊಮೆಟೊ ಹಾದಿ ಸುರು ಹೋಗಿಬಿಟ್ರು. ಲೆಕ್ಕ ಅಥವಾ ಲಾಭ ಬರೋದಿಲ್ಲ ಅಂದರೆ ಹೆಂಗೆ ಬದುಕೋದು ಅಂತ. ಕಬ್ಬು ಬೆಳೆಯೋರಿಗೆ ಇವತ್ತು ಲಾಭ ಇಲ್ಲ. ನಾವು ಕಬ್ಬು ಹೇಳ್ತೀವಿ ಕಮರ್ಷಿಯಲ್ ಕ್ರಾಪ್ ರೀ ಅಂತೇಳಿ, ಮತ್ತು ಕಾನೂನು ಮಾಡಿದ್ರು 15 ದಿವಸ ಬಿಲ್ ಕೊಡಬೇಕಪ್ಪ ಅಂತೇಳಿ. ಯಾವ ಫ್ಯಾಕ್ಟ್ರಿ ಅವರು 15 ದಿನ ದುಡ್ಡು ಹಾಕಿದ್ದಾರೆ, ಎಲ್ಲ ಕ್ಲಿಯರ್ ಬಿಲ್ ಮಾಡಿದ್ದಾರೆ. ಉದಾಹರಣೆ ಇದಾವೆ ಅಂಥವ ಎಲ್ಲೋ ಒಂದು ಇರ್ಬೋದು ಎಕ್ಸೆಪ್ಷನ್ ಆಗಿ. ಆದರೆ ಎಲ್ಲ ಫ್ಯಾಕ್ಟ್ರಿಗಳು ರೈತನ ಕಬ್ಬಿನ ಬೆಲೆಯನ್ನು ಹಿಡಿದು ಬಿಡಿರ್ತಾರೆ. ಇಂಥ ಪ್ರಸಂಗ ಇಡೀ ದೇಶ ತುಂಬ ಬಿದ್ದಾಗ ಇವತ್ತು ರೈತಗೆ ಮಾರ್ಕೆಟ್ನಲ್ಲಿ ಗೊಬ್ಬರ ತುಟ್ಟಿ ಬೀಜನ್ನು ಏನಾದ್ರು ನಿಲ್ತೀವಿ ಡಿಪೆಂಡ್ ಆಗಿವಿ. ನಮ್ಮ ಮನೆ ಬೀಜಗಳನ್ನ ತಯಾರು ಮಾಡೋದು ಬಂದು ಮಾಡ್ಕೊಂಡ್ಬಿಟ್ಬಿಟ್ಟಿದ್ವಿ. ಎಲ್ಲದಕ್ಕೂ ಹೋಗಿ ನಿಂತು ಬಿಡೋದಲ್ಲೇ ನಮ್ಮ ಬೀಜ ಕೊಡ್ರಿ ಮತ್ತೇನು ಕೊಡ್ರಿ ಅಂತಾರೆ ಇಲ್ಲ. ಇದರಿಂದಾಗಿ ಏನಾಗಿಬಿಡೋದು ಗೊಬ್ಬರ ಮತ್ತು ಬೀಜ ತುಟ್ಟಿ ಆಗಿದ್ರಿಂದಾಗೆ ಸಹಜವಾಗಿ ಮಾರ್ಕೆಟ್ ತುಟ್ಟಿ ಆಗ್ತದೆ. ಆದರೆ ಅದ ಪ್ರಮಾಣದಲ್ಲಿ ಬೆಲೆ ಬರ್ತದೇನೋ ಬೆಳೆದ ಬೆಳೆಗೆ ಇಲ್ಲ ಅಂದಾಗ ರೈತ ಇವತ್ತು ಪೂರ್ತಿ ದಿವಾಳಿ ಹಂಚಿಗೆ ಬಂದಿದ್ದಾನೆ. ಈ ದೇಶ ದಿವಾಳಿ ಹಂಚಿಗೆ ಬಂದಿರ್ತದ. ಇಂಥ ಪ್ರಸಂಗದಲ್ಲಿ ಮತ್ತೊಮ್ಮೆ ಈ ಯುದ್ಧ ಅಮೆರಿಕ ಮತ್ತು ಇರಾನ್ ಮಧ್ಯದ ಯುದ್ಧ ನಮಗೆ ಹಾನಿ ಹೆಚ್ಚು ಮಾಡ್ಲಿಕ್ಕೆ ಮತ್ತಾರಿಗೂ ಅಲ್ಲ. ಯಾಕಂದ್ರೆ ಅವ್ರು ಯುದ್ಧ ಮಾಡಿದಷ್ಟು ಅದನ್ನ ಕಾರಣ ಹೇಳ್ತಾರೆ ನಮ್ಮ ಸರ್ಕಾರ, ಅದನ್ನೇ ಕಾರಣ ಹೇಳ್ತಾ ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಇಷ್ಟೊಳ್ಳೆನ ಇಂಥವೆಲ್ಲ ಬರಬಹುದು ಅಂತ ತಿಳ್ಕೊಂಡ್ರೆ ಪೂರ್ವ ಯೋಜಿತವಾಗಿ ಪೂರ್ವಾಪರವಾಗಿ ವಿಚಾರ ಮಾಡಿ ಇದಕ್ಕೆ ಸೊಲ್ಯೂಷನ್ ನಮ್ಮ ದೇಶದ ನಾಯಕ ಹುಡುಕ್ಬೇಕಾಗಿದೆ ಇಷ್ಟೊಳಗೆ. ಹೌದಪ್ಪ, ನಾಳೆ ಗೊಬ್ಬರ ರಸಗೊಬ್ಬರ ಬರೋದು ಬಂದಾದ್ರೆ ಮುಂದೇನು ಹೇಗೆ ಮಾಡ್ಬೇಕು ಅದನ್ನು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಸಾವಯವ ಮಾಡಿರಿ ಅಥವಾ ಒಂದು ಸಾವಯವ ಇನ್ನೊಂದು ಸರಳ ಏನಪ್ಪ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕಲಾರದ ಬೆಳೆಯುವಂಥದ್ದು ಮಾಡಿರಿ, ನ್ಯಾಚುರಲ್ ನೀವು ಬೆಳೆನೇ ಬೆಳೀರಿ ಅಂತೀರಿ. ಆದರೆ ಬರುವ ಇನ್ಕಮ್ ಎಷ್ಟು, ಉತ್ಪನ್ನ ಎಷ್ಟು, ಈಗೇನು ಬರ್ತದೆ ಇದು 1-2 ಪಟ್ಟು ಕಡಿಮೆ ಬರ್ತದೆ. ಮುಂದೆ ಬದುಕುದು ಹೆಂಗೆ? ಇವೆಲ್ಲ ನೂರಿನ ಸಮಸ್ಯೆಗಳು ಆಗಿ ಕೂತಿದ್ದಾವೆ ಇವತ್ತು. ಇದಕ್ಕೆಲ್ಲ ಕಾರಣ ನಮ್ಮನ್ನು ಆಳಿದವರು ದೂರದೃಷ್ಟಿ ಇಲ್ಲದ ಗಾಡಿ ಹೊಡ್ಕೊಂಡು ಹೊಂಟಿದ್ದು, ಬರೀ ಕಮಿಷನ್ ಮೇಲೆ ವ್ಯವಹಾರ ಮಾಡಿದ್ದು, ಭ್ರಷ್ಟಾಚಾರ ಹೆಚ್ಚು ಮಾಡಿದ್ದು. ಇದು ಬಿಟ್ಟು ಇದೇ ಕಾರಣಕ್ಕೇ ಇವತ್ತು ನಾವು ಒಂದು ಒಳ್ಳೆಯ ವಿಚಾರಧಾರೆಯ ಒಳ್ಳೆಯ ವಿಚಾರವಂತರು ನಾವು ನಮ್ಮ ವಿಧಾನಸಭೆಗಳಿಗೆ ನಮ್ಮ ಪಾರ್ಲಿಮೆಂಟಿಗೆ ಕಳಿಸ್ತಾ ಇಲ್ಲ. ಹೀಗಾಗಿ ಏನು ಅಧ್ವಾನ ನಿರ್ಣಯ ತೊಗೊಳ್ಳೋದು ಇಡೀ ದೇಶವನ್ನು ಹಾಳು ಮಾಡುವಂಥದ್ದು. ಇಲ್ಲಾಂದ್ರೆ ಮತ್ತಾರಾದರೂ ಬುದ್ಧಿವಂತ ದೂರದೃಷ್ಟಿಯಿಂದ ನಾಯಕ ಇದ್ದಿದ್ರೆ ಮುಂದಿನ ವರ್ಷಾರು ತಿಂಗಳ ಗಂಟಲೆ 1, 2, 3 ವರ್ಷ ಗಂಟಲೆ ಸಂಗ್ರಹ ಮಾಡಿ ಅಂಥ ಯುದ್ಧ ಉಳಿಯುವಂಥ ಒಂದು ಹಾದಿ ಹುಡುಕ್ತಾಯಿದ್ರು. ಆದರೆ ಇವತ್ತು ಈ ಯುದ್ಧದಿಂದಾಗಿ ಜಗತ್ತಿನ ಇನ್ನೂರು ದೇಶಗಳ ಮೇಲೆ ಎಷ್ಟು ಪ್ರಭಾವ ಬೀರ್ತೋ ಗೊತ್ತಿಲ್ಲ. ಅಮೆರಿಕದಲ್ಲಂತೂ ಬೀರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು. ಆದರೆ ಭಾರತ ಮೇಲೆ ಏಷ್ಯಾ ಖಂಡದಲ್ಲಿ ಭಾಳಷ್ಟು ಪ್ರಭಾವ ಬೀರಲಿಕ್ಕೆ ಆಗ್ತದೆ. ಆ ದಿಶೆಯಲ್ಲೇ ಇವತ್ತು ಮೋದಿಯವರು ಚಿಂತನೆ ಮಾಡಬೇಕಾಗಿದೆ. ಆದರೆ ಈ 12 ವರ್ಷದ ಚಿಂತನೆ ಇನ್ನೊಂದು ಎಪಿಸೋಡಲ್ಲಿ ಮಾಡೋದಿದೆ. ಆದರೂ ಸಹಿತ ಈ 12 ವರ್ಷಗಳಲ್ಲಿ ಬೇಕಾದ ಮಾಡಲಿಕ್ಕೆ ಸಾಧ್ಯ ಇತ್ತು. ಏನು ಮಾಡಿದ್ರು ಅನ್ನೋದಕ್ಕೆ ಅವ್ರು ಏನೋ ಕೊಡ್ತಾಯಿದ್ರು ಅಡ್ವರ್ಟೈಸು, ಅದು ಸಹಿತ ಆಗಿಲ್ಲ ಅನ್ನೋದು ಬೇರೆ ಮಾತು. ಏನೋ ಇರಲಿ, ರೈತ ಮಾತ್ರ ಇವತ್ತು ಮತ್ತಷ್ಟು ರಾಸಾಯನಿಕ ಗೊಬ್ಬರಗಳು ತುಟ್ಟಿ ಹಾಕಿದ್ರಿಂದಾಗಿ ಮತ್ತು ಸರಿಯಾದ ಬೆಂಬಲ ಬೆಲೆ ಬರದೇ ಇರೋದ್ರಿಂದಾಗಿ ಇವೆಲ್ಲ ಕಾರಣಗಳ ಜೊತೆಗೆ ಮತ್ತು ಇನ್ನೂ ಅನೇಕ ಹಲವಾರು ಆರ್ಥಿಕ ಸಮಸ್ಯೆಗಳು ಇರೋದರಿಂದ ಸಹಜವಾಗಿ ರೈತರಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಒಂದು ಮನೋವೃತ್ತಿ ಬೆಳೀಲಿಕ್ಕತ್ತದ. ಹೀಗಾಗಿ ರೈತರು ಉಳಿಸ್ಕೊಳ್ಳೋದು ಹೇಗಪ್ಪ ಅಂತ, ರೈತ ಇಲ್ಲ ಅಂದ್ರೆ ನಾವು ಯಾರೂ ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯ ನಮಗೆ ಗೊತ್ತಿದ್ದರೂ ನಾವು ರೈತರನ್ನು ನಿರಂತರ ಮೋಸ ಮಾಡ್ತಾಯಿದ್ದೀವಿ, ವಂಚನೆ ಮಾಡ್ತಾಯಿದ್ದೀವಿ. ಅಷ್ಟ ಸತ್ಯದ ಅನ್ನೋ ಮಾತನ್ನು ಒಪ್ಕೊಳ್ತಾ ಮೋದಿಯವರು ಹೊಸ ಪ್ಲ್ಯಾನ್ ಏನು ಮಾಡ್ಬೋದು ರೈತರು ಉಳಿಸುವಂಥದ್ದು ಅನ್ನುವಂಥದ್ದು ಕಡೆ ಲಕ್ಷ್ಯ.
ವಹಿಸ್ಬೇಕಾದಂಥ ಕರ್ತವ್ಯ ಅದ. ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ, ಏನೋ ಆಗಲಿ ರಸಗೊಬ್ಬರ ಬರಲಿ, ಯುದ್ಧ ನಿಲ್ಲಿ. ಅದು ನಿಲ್ಲಿಸೋರು ಯಾರು? ಯುದ್ಧ ಬೆಕ್ಕಿನ ಕೊರಡೆಗೆ ಗಂಟೆ ಕಟ್ಟುವವರು ಯಾರು? ಇರಾನ್ ನಿಲ್ಲಿಸ್ತದನ, ಅಮೆರಿಕ ನಿಲ್ಲಿಸ್ತದನ, ಅಥವಾ ಇವೆರಡರಲ್ಲಿ ಜಗಳ ಹಚ್ಚುವಂಥ ಇಸ್ರೇಲ್ ನಿಲ್ಲಿಸ್ತದನ ಅನ್ನೋದು ನಮ್ಮ ಮುಂದೆ ನಿಂದ್ರೆ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಸೆಕ್ಷನ್ ನ್ಯೂಸ್ ಅರ್ಥ ಥರದ್ದು ಸತ್ಯಕ್ಕಾಗಿರಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ ಸೆಕ್ಷನ್ ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ, ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.